ದೌರ್ಜನ್ಯ ತಡೆಗೆ ಆಗ್ರಹಿಸಿ ಮನವಿ. ಅಂತಾರಾಷ್ಟ್ರೀಯ ನಾಗರಿಕ ದೌರ್ಜನ್ಯ ತಡೆ ದಿನಾಚರಣೆ ಅಂಗವಾಗಿ ಸೋಮವಾರ ಲಕ್ಷ್ಮೇಶ್ವರ ತಹಶೀಲ್ದಾರ್ ವಾಸುದೇವ ಸ್ವಾಮಿ ಅವರಿಗೆ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಸಂಘದ ಗೌರವಾಧ್ಯಕ್ಷ ಚೆನ್ನಪ್ಪ ಕೋಲ್ಕರ್, ಅಧ್ಯಕ್ಷ ಸಿಆರ್ ಲಕ್ಕುಂಡಿಮಠ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಮ್ಮಣ್ಣ ಬಾಳಿಕೈ, ಕುಬೇರಪ್ಪ ಮಾಂತಶೆಟ್ರ, ಎಸ್.ಪಿ. ಪಾಟೀಲ, ಸಿ.ಎಸ್. ಕೋಟಿಮಠ, ಎಸ್.ಜಿ. ತಾಳಿಕೋಟಿಮಠ, ವಡಕಣ್ಣವರ, ದ್ಯಾಮನಗೌಡ ಪಾಟೀಲ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಗುರುತರವಾದ ಹೊಣೆಯನ್ನ ಅವರು ಹೊತ್ಕೊಂಡು ಹಿರಿಯ ನಾಗರಿಕರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡಬೇಕು. ಹಿರಿಯ ನಾಗರಿಕರ ಸೇವೆಯನ್ನು ಮಾಡಬೇಕು. ಎಲ್ಲಿ ಹಿರಿಯ ನಾಗರಿಕರಿಗೆ ಗೌರವ ಸಿಗೋದಿಲ್ಲವೋ ಆ ಸ್ಥಳದಲ್ಲಿ ಶಾಂತಿ, ನೆಮ್ಮದಿ, ಸುಖ ಸಮೃದ್ಧಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಹಿರಿಯರನ್ನ ಗೌರವಿಸಿ ಹಿರಿಯರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸುವಂತ ಕೆಲಸವನ್ನ ಮೊನ್ನೆ ತಹಸೀಲ್ದಾರ್ ಅವರು ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯರು ಚಮ್ಮಣ್ಣ ಬಾಳಿಕೈ ಅವರವರು, ಪಾಟೀಲ್ ಸರ್ ಅವರು ಎಲ್ಲರೂ ಸೇರಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಮುಗಿಸಿದ್ದಾರೆ. ನಾವು ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಮುಗಿಸುವಂತ ಮಾಡ್ತೀವಿ. ಎಲ್ಲರಿಗೂ ಬಹಳ ಅದು ತಿಳುವಳಿಕಿಲ್ಲ. ಅದನ್ನೆಲ್ಲರೂ ಒಂದು ಸ್ಥಾನಕ್ಕೆ ತರಬೇಕು. ಅಷ್ಟೇ ಅಲ್ಲ, ಈಗ ಕೇಂದ್ರ ಸರ್ಕಾರದವರು ಏನೇ ನಮ್ಗೆ ಗೌರ್ಮೆಂಟ್ ಇದನ್ನ ರೈಲ್ವೆ ಪಾಸ್ ಅಥವಾ ಏನೇ ಮಾಡಬೇಕು. ಆ ನಂತರ ಹಿರಿಯ ನಾಗರಿಕರಿಗೆ ಇದು ಏನು ಪೆನ್ಷನ್ ಕೊಡಬೇಕು. ಅವರಿಗೆ ದೌರ್ಜನ್ಯ ಮಕ್ಕಳು ಏನು ಅವ್ರಿಗೆ ತಂದೆ ತಾಯಿಗೆ ಏನು ನೋವು ಕೊಡ್ತಾರ ಅದ್ರ ಬಗೆಹರಿಸಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಸಮಿತಿ ಆಗಬೇಕು. ಅದು ಕಾಯ್ದೆದಾಗ ಐತಿ. ಆ ನಂತರ ಇದ್ರಾಗೇನು ಆಸ್ಪತ್ರೆ ಒಳಗೆ ಗುಳಿಗೆ ಚೀಟಿ ಬರ್ಕೊಡ್ತಾರ, ಅದು ಆಗಬಾರ್ದು. ಇವ್ರಿಗೆ ಹಿರಿಯ ನಾಗರಿಕರಿಗೆ ಮತ್ತೆ ಸವಲತ್ತು ಕೊಡಬೇಕು. ಅದರದ್ದು 2007 ಅದು ಕಾಯ್ದೆದಾಗ ಅನುಕೂಲ ಐತಿ. ಆ ನಂತರದಿಂದ ತಹಸೀಲ್ದಾರ್ ಸಾಹೇಬರಲ್ಲಿ ನಮ್ಮ ಪುರಸಭೆಯಲ್ಲಿ ಆಗಲಿ ಎಲ್ಲ ಕಡೆಯೂ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಸಮಿತಿಯನ್ನು ಮಾಡಿಕೊಡ್ಬೇಕು. ಯಾಕಂದ್ರೆ ಹಿರಿಯರಿಗೆ ಏನು ದೌರ್ಜನ್ಯ ಕೊಡ್ತಾರೆ ಮಕ್ಕಳು, ದುಷ್ಟರಾಗ್ಯಾರ. ಈಗ ನಾವು ಸಮಿತಿ ಮಾಡಿದ ಮೇಲೆ ಎಲ್ಲರೂ ತಮಗೆ ನೋವುಗಳನ್ನು ನಮ್ಮ ಸಮಿತಿಗೆ ಬಂದು ಹೇಳ್ತಾ ಇದ್ದಾರೆ.